ಶಿಕ್ಷಣದಿಂದ ಮನೋಭಾವದ ಪರಿವರ್ತನೆ ಪ್ರಸ್ತುತಪಡಿಸುತ್ತಿರುವವರು ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ. ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದುಃಖಿಸುವುದರಿಂದ ಸಮಸ್ಯೆಗೆ ಪರಿಹಾರವು ಸಿಗುವುದಿಲ್ಲ. ಅದು ಹೆಚ್ಚಿನ ಸಮಸ್ಯೆಗಳನ್ನು ತಂದೊಡ್ಡಬಹುದು ಅಷ್ಟೇ. ಸಂದರ್ಭವನ್ನು ಧನಾತ್ಮಕವಾಗಿ ಅರ್ಥೈಸಿಕೊಳ್ಳುವುದನ್ನು ಮನಸ್ಸಿಗೆ ತಿಳಿಸಿಕೊಡುವುದು ಇದಕ್ಕೆ ಒಂದು ಪರಿಹಾರ. ಅದರ ಪರಿಣಾಮ ಹೇಗಿರುತ್ತದೆ ಎಂಬುದನ್ನು ಈಗ ನೋಡೋಣ. ಇದು ಮಹಾಭಾರತದಲ್ಲಿನ ಪಾಂಡವ ವನವಾಸದ ಒಂದು ಪ್ರಸಂಗ. ಪಾಂಡವರಲ್ಲಿ ಯುಧಿಷ್ಠಿರನೇ ಹಿರಿಯ. ಅವನು ತನ್ನ ದಾಯಾದಿ ದುರ್ಯೋಧನನೊಂದಿಗೆ ಪಗಡೆಯ ಆಟ ಆಡಿದ. ಸೋತವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಮಾಡಬೇಕು. ಅಜ್ಞಾತವಾಸ ಸಮಯದಲ್ಲಿ ಅವರನ್ನು ಗುರುತು ಹಿಡಿದರೆ ಮತ್ತೆ 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕೆಂಬ ಒಪ್ಪಂದವಿದ್ದಿತು. ಯುಧಿಷ್ಠಿರನೇ ಸೋತ. ಪಾಂಡವರು ಪತ್ನಿ ದ್ರೌಪದಿಯೊಂದಿಗೆ ವನವಾಸಕ್ಕೆ ಹೋದರು. ಒಂದು ದಿನ ಬೃಹದಶ್ವ ಮಹರ್ಷಿಗಳು ಪಾಂಡವರ ಕುಟೀರಕ್ಕೆ ಆಗಮಿಸಿದರು. ಅವರನ್ನ ಯಥೋಚಿತವಾಗಿ ಸತ್ಕರಿಸಿದ ಯುಧಿಷ್ಠಿರನು ತನ್ನ ದುರಾದೃಷ್ಟವನ್ನು ಹಳೆಯುತ್ತಾ ಸಂಪತ್ತನ್ನೆಲ್ಲ ಕಳೆದುಕೊಂಡ ವಿಚಾರವನ್ನ ಅವರೊಂದಿಗೆ ಪ್ರಸ್ತಾಪಿಸಿದ. ಮಹರ್ಷಿಯೇ, ನಾವು ರಾಜಭೂಷಣಗಳೊಂದಿಗೆ ರತ್ನ ಖಚಿತ ರಥದಲ್ಲಿ ಸಂಚರಿಸುತ್ತಿದ್ದೆವು. ಬಂಗಾರದ ಹರಿವಾಣದಲ್ಲಿ ಭೋಜನ ಮಾಡುತ್ತಿದ್ದೆವು. ಸುತ್ತಮುತ್ತ ಸೇವಕರು ನೆರೆದಿರುತ್ತಿದ್ದರು. ಈ ರಾಜಭೋಗವನ್ನೆಲ್ಲ ತೊರೆದು ಈಗ ನಾರುಮಡಿಯನ್ನುಟ್ಟು ಆಹಾರಕ್ಕೂ ನಾವು ಕಾಡಿನಲ್ಲಿ ಅಲೆಯಬೇಕಾಗಿದೆ. ಈ ಪ್ರಪಂಚದಲ್ಲಿ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ ನನ್ನಂತಹ ದುರದೃಷ್ಟಶಾಲಿ ಯಾರಾದರೂ ಇರುವರೇ ಎಂದು ಕೇಳಿದನು. ಆಗ ಮಹರ್ಷಿ ಬೃಹದಶ್ವರು ಮುಗುಳ್ನಗುತ್ತಾ, ಯುಧಿಷ್ಠಿರ, ನೀನು ಹೀಗೆ ದುಃಖಿಸುವುದು ತರವಲ್ಲ. ರಾಜ್ಯದ ಎಲ್ಲ ಚಿಂತೆಗಳಿಂದ ದೂರವಾಗಿ ವನವಿಹಾರಕ್ಕೆ ಬರುವಂತೆ ಈಗ ನೀನು ಬಂದಿರುವೆ. ಆದರೆ ನಿನ್ನ ದುರಾದೃಷ್ಟವನ್ನು ಹಳೆಯುತ್ತಿರುವೆ. ನಿನ್ನೊಂದಿಗೆ ಧೀರರು ಶೂರರು ಆದ ನಿನ್ನ ತಮ್ಮಂದಿರು ಮತ್ತು ಧರ್ಮಪತ್ನಿಯೂ ಇರುವಳು. ಆದರೆ ನಿಷಧ ಮಹಾರಾಜನಿಗೆ ಪಗಡೆಯ ಆಟದಲ್ಲಿ ಸೋತು ವನವಾಸಕ್ಕೆಂದು ಹೋಗಬೇಕಾದಾಗ ಈ ಕಷ್ಟ ಸಮಯದಲ್ಲಿ ಬೆಂಬಲಕ್ಕೆ ಅವನೊಂದಿಗೆ ಯಾರೂ ಇರಲಿಲ್ಲ. ಮಡದಿಯಿಂದಲೂ ದೂರಾದ. ಕಾಡ್ಗಿಚ್ಚಿಗೆ ಸಿಲುಕಿದ್ದ ಒಂದು ಹಾವನ್ನು ಬಿಡಿಸಿದಾಗ ಅದು ಅವನನ್ನು ಕಚ್ಚಿತು. ಸುಂದರನಾಗಿದ್ದ ಅವನು ಅತಿ ಕುರೂಪಿಯಾದ. ಇಂತಹ ಅನೇಕ ಕಷ್ಟಗಳಿಗೆ ಗುರಿಯಾದ. ಅದಕ್ಕೆಲ್ಲ ಹೋಲಿಸಿದರೆ ನಿನ್ನದೇನೂ ಕಷ್ಟವೇ ಅಲ್ಲ ಎಂದರು. ಆಗ ಕುತೂಹಲದಿಂದ ಯುಧಿಷ್ಠಿರನು, ಮಹಾಮೈಮನೆ, ನಳಚರಿತ್ರೆಯನ್ನು ನನಗೆ ವಿವರವಾಗಿ ತಿಳಿಸಿ ಎಂದು ಬೇಡಿದ. ಅವರಿಂದ ಅದನ್ನು ಸಂಪೂರ್ಣವಾಗಿ ಕೇಳಿದ ನಂತರ, ಮಹಾಪುರುಷನೇ, ನೀವು ನನ್ನ ಕಣ್ತೆರೆಸಿರಿ. ನಾನು ನಳಮಹಾರಾಜನಿಗಿಂತ ನಿಜವಾಗಿಯೂ ಸುಖಿ ಮತ್ತು ಅದೃಷ್ಟವಂತನೆಂದು ನನಗೆ ಈಗ ಅರಿವಾಯಿತು ಎಂದು ಹೇಳಿದನು. ಪಾಂಡವರು ಈಗಲೂ ಅದೇ ಕಾಡಿನಲ್ಲಿ ಅದೇ ಗುಡಿಸಿನಲ್ಲಿದ್ದಾರೆ. ಸಮಸ್ಯೆ ಏನೂ ಬದಲಾಗಿಲ್ಲ. ಹೊರಗಿನ ಪರಿಸರವೂ ಪರಿವರ್ತನೆಯಾಗಿಲ್ಲ. ಆದರೆ ನಳಚಕ್ರವರ್ತಿಯ ವಿವರ ಕೇಳಿದ ಧರ್ಮರಾಯನ ಮನೋಭಾವ ಚಿಂತನೆ ಬದಲಾಯಿತು. ಆದದ್ದೆಲ್ಲ ಒಳಿತೇ ಆಯಿತು ಎಂದು ನಂಬಿದ ಮೇಲೆ ಧರ್ಮರಾಯನಿಗೆ ಆ ಸಂದರ್ಭವನ್ನು ಧನಾತ್ಮಕವಾಗಿ ನೋಡುವ ಶಕ್ತಿಯು ಪ್ರಾಪ್ತವಾಯಿತು. ಕೆಟ್ಟ ಘಟನೆಯಲ್ಲೂ ಉಪಯುಕ್ತತೆಯನ್ನು ಕಾಣತೊಡಗಿದ. ನಾವು ವಿಷಯವನ್ನು ಧನಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಅರ್ಥೈಸಿಕೊಳ್ಳಬಹುದು. ಯಾವುದನ್ನು ಬದಲಿಸಬಹುದು, ಯಾವುದನ್ನು ಬದಲಿಸಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಂಡರೆ ಅದನ್ನು ನಿಭಾಯಿಸುವುದು ಸುಲಭವಾಗುತ್ತದೆ. ಬದಲಾಯಿಸಲಾಗದ ವಿಷಯದಲ್ಲಿ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು. ಜನರು ದೇವರನ್ನು ತಮಗೆ ಬೇಕೆನಿಸ ಅನೇಕ ವಸ್ತುಗಳಿಗಾಗಿ ಬೇಡುತ್ತಾರೆ. ಆದರೆ ನಮ್ಮಲ್ಲಿ ಏನಿದೆಯೋ ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ಬೇಡಬೇಕಿಲ್ಲ. ಆಗ ನಮ್ಮ ಪ್ರಾರ್ಥನೆಯು, ದೇವರೇ, ನಾನು ಬದಲಾಯಿಸಲಾಗದ ಸಂಗತಿಗಳನ್ನು ಒಪ್ಪಿಕೊಳ್ಳುವ ಪ್ರಶಾಂತತೆಯನ್ನು, ನನಗೆ ಸಾಧ್ಯವಿರುವ ಸಂಗತಿಗಳನ್ನು ಬದಲಾಯಿಸುವ ಧೈರ್ಯವನ್ನು ಮತ್ತು ಇವುಗಳಲ್ಲಿನ ವ್ಯತ್ಯಾಸವನ್ನು ತಿಳಿಯುವ ಜ್ಞಾನವನ್ನೂ ದಯಪಾಲಿಸು ಎಂದಾಗಬೇಕು ಅಷ್ಟೇ. ಉತ್ತಮ ಜೀವನದಿಂದ, ಶಿಕ್ಷಣದಿಂದ ಮನೋಭಾವವನ್ನು ಬದಲಿಸಲು ಕಲಿಯಿರಿ. ಇದಕ್ಕಾಗಿ ಅರಿತವರಿಂದ ಅಥವಾ ಆಪ್ತ ಸಲಹೆಗಾರರಿಂದ ವಿಷಯ ತಿಳಿಯಿರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಗು ನಗುತ್ತಾ ಬಾಳಿರಿ. ವೀಕ್ಷಿಸಿದ ನಿಮಗೆ ಧನ್ಯವಾದಗಳು. ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ.